ತುಂಬ ಸಾಫ್ಟಾಗಿ ಹಾಗೆ ರೊಟ್ಟಿನ ಅರ್ಕೊಂಡು ಯಾವ ರೀತಿಯಾಗಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನನಗೆ ಕಮೆಂಟ್ ಬಾಕ್ಸಲ್ಲೂ ತಿಳಿಸಿದ್ರು ತುಂಬ ಸಾಫ್ಟಾಗಿ ಹಾಗೆ ಊದ್ಕೊಳ್ಳೋ ಥರ ತಟ್ಟಕ್ಕಾಗಲ್ಲ ಅಂದರೆ ಯಾವ ರೀತಿ ಅರಿಯೋದು ಅಂತ. ಮೊದಲು ಇಲ್ಲಿ ಒಂದು ಬಾಣಲಿಗೆ ನೀರು, ಉಪ್ಪು ಹಾಗೆ ರಾಗಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಗಂಜಿ ಥರ ಕಾಯಿಸ್ಕೊಂಡೆ. ನಂತರ ಇಲ್ಲಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನ ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ಟವ್ನ ಆಫ್ ಮಾಡ್ಕೋಬೇಕು. ನಾರ್ಮಲ್ ಆಗಿ ರೊಟ್ಟಿ ತರ್ತೀರಾ ಅಂದರೆ ಬರೀ ಬಿಸಿನೀರು ಅಥವಾ ಗಂಜಿನ ಮಾಡಿ ಹಿಟ್ಟನ್ನ ನಂತರ ಕಲಸ್ಕೋಬಹುದು ಸ್ಟವ್ನ ಆಫ್ ಮಾಡಿದ ನಂತರ. ಇವಾಗ ಚೆನ್ನಾಗಿ ನಾದ್ಕೊಂಡು ಉಂಡೆ ತರ ಮಾಡ್ಕೊಂಡು ಇನ್ನ ಈ ಚಪಾತಿ ಹಿಟ್ಟಿರುತ್ತೆ ನೋಡಿ ಆ ಹದದಲ್ಲೇ ಕಲಿಸ್ಕೊಂಡು ಫಸ್ಟ್ ಒಂದು ಸ್ವಲ್ಪ ಹೊತ್ತು ಮಾತ್ರ ತಟ್ಬಿಟ್ಟು ನಂತರ ಈ ರೀತಿ ಅರ್ಕೋಬಹುದು. ಆದರೆ ತುಂಬಾ ದೊಡ್ಡದು ಆಗ್ತಾ ಆಗ್ತಾ ನೀವು ಫುಲ್ ಅರಿಯಕ್ಕೆ ಹೋದ್ರೆ ಅಂಟ್ಕೊಂಡ್ಬಿಡತ್ತೆ ಅಥವಾ ಮರ್ಚ್ಕೊಂಡ್ಬಿಡತ್ತೆ. ನೀವು ಬರೀ ದಡನ ಅರ್ಕೊಂಡು ದೊಡ್ಡ ದೊಡ್ಡದಾಗಿ ಮಾಡ್ಕೋಬೇಕು. ನೋಡ್ಬೋದು ಈ ರೀತಿಯಾಗಿ ತೆಳುವಾಗಿ ಅರಿಬಹುದು, ಹಾಗೆ ತುಂಬಾ ಈಸಿಯಾಗಿ ಬೇಯಿಸ್ಕೋಬಹುದು. ನೋಡ್ಬೋದು ಊದ್ಕೋತಾ ಇದೆ, ರೊಟ್ಟಿನೂ ಕೂಡ ತುಂಬಾ ಸಾಫ್ಟ್ ಆಗಿ ಬಂದಿತ್ತು. ಕಂಪ್ಲೀಟ್ ಇನ್ನು ಡೀಟೇಲ್ಸ್ ಆಗಿ ಫುಲ್ ವಿಡಿಯೋದಲ್ಲಿ ಶೇರ್ ಮಾಡಿದೀನಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ, ಫಾಲೋ ಮಾಡಿ.